ಹಲೋ ಫ್ರೆಂಡ್ಸ್, ಇವತ್ತು ನಾನು ಪೊಟ್ಯಾಟೊ ಭಾಜಿ ಮಾಡತ್ತೇನು. ಇದಕ್ಕೆ ಮಾಡ್ಬೇಕಂತೇಳಿ ನನಗೆ ಹೇಳಿದ್ದು ನನ್ನ ಮಗಳ. ಯಾಕಂತಂದ್ರಲ್ಲ, ಈಗ ನ್ಯೂಲಿ ಕುಕ್ ಮಾಡೋರಿಗೆ ಮತ್ತು ಬ್ಯಾಚುಲರ್ಸ್ಗೆ ಹೆಲ್ಪ್ ಆಗ್ತೈತಿ. ಸೊ ಮಮ್ಮಿ ಫಸ್ಟ್ ನೀನು ನಾರ್ಮಲ್ ಏನು ನಾವು ಡೈಲಿ ಇದು ಮಾಡ್ತೀವಲ್ಲ ಅವನ್ನ ಹಾಕಂದ್ಲು. ಸೊ ಪೊಟ್ಯಾಟೊ ಭಾಜಿ ಮಾಡಕತ್ತೇನು. ಫಸ್ಟ್ ನಾವು ಪ್ಯಾನ್ ಒಳಗೆ ಪೊಟ್ಯಾಟೊ ಅಂತೂ ಫಸ್ಟ್ ನಾವು ಬಾಯ್ಲ್ ಮಾಡಿ ಇಟ್ಕೋಬೇಕು. ಬಾಯ್ಲ್ ಮಾಡಿ ಕಟ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಆಯಿಲ್ ಹಾಕಿ ಸಾಸಿವೆ ಜೀರಿಗೆ ಮತ್ತು ನಾನು ಎಳ್ಳು ಹಾಕ್ತೇನು ಇಷ್ಟು ಟೈಮ. ಉದ್ದಿನ ಬೇಳೆನೂ ಹಾಕ್ಕೊಂಡೇನು ಹಾಕಿ ಆಮೇಲೆ ಹಿಂಗೆ ಹಾಕಬೇಕು. ಯಾವಾಗ ಸಾಸಿವೆ ಚಟಪಟ ಇರ್ತಾವಲ್ಲ, ಆಮೇಲೆ ನಾವು ಏನು ಇಟ್ಕೊಂಡಿರ್ತೇವಲ್ಲ ಕಡಿಪತ್ತ, ಆಮೇಲೆ ಆನಿಯನ್ ಚಿಲ್ಲಿ ಎಲ್ಲ ಹಾಕಬೇಕು. ನನಗೆಲ್ಲ ಹಿಂಗೆ ಭಾಳ ಆಗ್ತೈತಿ, ಹಿಂಗೆ ಸ್ಮೆಲ್ಲು ಭಾಳ ಆಗ್ತೈತಿ. ಸೊ ನಾನು ಹಿಂಗೆ ಸ್ವಲ್ಪ ಜಾಸ್ತಿನ ಪ್ರಿಫರ್ ಮಾಡ್ತೇನೆ. ಚಿಲ್ಲೀಸ್ ಯಾಕಂತಂದ್ರೆ ಪೊಟ್ಯಾಟೊ ಒಳಗಿಲ್ಲ ನಾವು ರೆಡ್ ಚಿಲ್ಲಿ ಪೌಡ್ರ್ ಅಂತೂ ಹಾಕೋದಿಲ್ಲ. ಸೊ ಈಗ ನಾನು ಚಿಲ್ಲಿ ಅದಾದ ಕೂಡಲೇ ಆನಿಯನ್ ಹಾಕಿದ್ನಿ. ನನಗೆಲ್ಲ ಪೊಟ್ಯಾಟೊ ಭಾಜಿ ಒಂದು ಸ್ವಲ್ಪ ಸ್ವೀಟ್ ಇದ್ರೆ ಚಲೋ ಅನಿಸ್ತೈತಿ, ಭಾಳ ಅಲ್ಲ ಒಂಚೂರು. ಸೊ ಪಿಂಚ್ ಆಫ್ ಶುಗರ್ ಹಾಕ್ತೇನೆ ನಾನು. ಸೊ ಇಲ್ಲಿ ಆನಿಯನ್ ಒಳಗೆಲ್ಲ ಶುಗರ್ದ ಟೇಸ್ಟ್ ಬರ್ತೈತಿ. ಆಮೇಲೆ ನೆಕ್ಸ್ಟ್ ಪೊಟ್ಯಾಟೊ ಅಂತೂ ನಾವು ಇಷ್ಟು ಮೀನ್ವೈಲ ಕಟ್ ಮಾಡಿಟ್ಕೋಬೇಕು. ಇದ್ರೊಳಗೆ ಒಂಚೂರು ಶುಗರ್ ಹಾಕಿದ ಕೂಡಲೆಲ್ಲ ಜಲ್ದಿನೂ ಇದು ಆನಿಯನ್ ಎಲ್ಲ ಕುಕ್ ಆಗ್ತೈತಿ. ಯಾವತ್ತೂ ನಾವು ಕುಕ್ಕಿಂಗ್ ಮಾಡಬೇಕಾದ್ರಲ್ಲ ಅಂತಂದ್ರಲ್ಲ ಲೋ ಫ್ಲೇಮ್ ಒಳಗೆ ಮಾಡಿದ್ರೆ ಗ್ಯಾಸು ಸೇವ್ ಆಗ್ತೈತಿ. ಆದ್ರೆ ಇನ್ ಕೇಸ್ ನಮಗೆ ಅರ್ಜೆಂಟ್ ಇತ್ತಂದ್ರಪ್ಪ ಅಂತಂದ್ರೆ ಅಂತೂ ಲೋ ಫ್ಲೇಮ್ ಒಳಗೆ ಮಾಡೋಕ್ಕೆ ಬರೋದಿಲ್ಲ. ಆವಾಗಂತೂ ಹೈ ಫ್ಲೇಮ್ ಒಳಗೆ ಮಾಡಬೇಕು. ಮೀಡಿಯಮ್ ಫ್ಲೇಮ್ ಒಳಗೆ ಮಾಡಿದ್ರಲ್ಲ ಯಾವುದೂ ಹೊತ್ತೋದಿಲ್ಲ. ಸೊ ಹಾಗಾಗಿ ಯಾವುದು ಟೇಸ್ಟ್ ಕೆಡೋದಿಲ್ಲ, ಟೇಸ್ಟ್ ಚಲೋ ಬರ್ತೈತಿ. ಸೊ ಈಗ ಆನಿಯನ್ ಫ್ರೈ ಆದಪ್ಪ ಅಂತ ಅನಿಸಿದ್ರೆ ಎಂಡಿಗೆ ನಾವು ಅರಿಶಿನ ಹಾಕ್ತೇನೆ. ಯಾಕಂದ್ರೆ ಫಸ್ಟ್ ಅರಿಶಿನ ಹಾಕಿದ್ರೆ ಅರಿಶಿನ ಏನಾಗ್ತೈತಿ ಇದ್ರೊಳಗೆ ಫ್ಲೇಮ್ ಒಳಗೆ ಸುಡ್ತೈತೆ ಅನಿಸ್ತೈತಿ. ಮತ್ತು ಅದು ಒಂಚೂರು ಸುಟ್ಟಿದ್ದು ಸ್ಮೆಲ್ ಬಂತಂದ್ರಲ್ಲ, ಅದು ಅಡುಗೆ ಒಳಗೆ ಒಂಚೂರು ಸುಟ್ಟಿತ್ತಂದ್ರೆ ಅದ್ರ ಸ್ಮೆಲ್ ಚೇಂಜ್ ಆಗಿಬಿಡ್ತೈತಿ, ಅರೋಮಾನ ಚೇಂಜ್ ಆಗಿಬಿಡ್ತೈತಿ. ನಾನು ಆನಿಯನ್ ಜಲ್ದಿ ಕುಕ್ ಆಗ್ಲಂಥೇಳಿ ಒಂದು ಪ್ಲೇಟ್ ಮುಚ್ಚಿದ್ನಿ. ಈಗ ಕುಕ್ ಆಗೈತಿ. ಸೊ ಈಗ ನಾನು ಅರಿಶಿನ ಪೌಡರ್ ಹಾಕಿದ ಕೂಡಲೆಲ್ಲ ಈಗ ಪೊಟ್ಯಾಟೋಸ್ ಕಟ್ ಮಾಡ್ಕೊಂಡು ಎಲ್ಲ ಹಾಕಿದ್ನಿ. ನೀವು ಭಾಳ ಪೊಟ್ಯಾಟೊ ಒಬ್ಬೊಬ್ರು ಸ್ಮ್ಯಾಶ್ ಮಾಡ್ತಾರೆ, ಒಬ್ಬೊಬ್ರು ಕಟ್ ಮಾಡ್ತಾರೆ. ನಿಮಗೆ ಹೆಂಗೆ ಅನಿಸ್ತೈತಿ ನೀವು ಪೊಟ್ಯಾಟೊ ಹಾಕ್ಬೋದು. ಎಂಡಿಗೆ ನಾವು ಇದ್ರೊಳಗೆ ಹಾಕಬೇಕಾಗಿರೋದು ಏನಪ್ಪ ಅಂತಂದ್ರೆ ಉಪ್ಪು. ಫಸ್ಟ್ ನಾನು ಸಾಸಿವೆ ಜೀರಿಗೆ ಹಾಕಬೇಕಾದ್ರೆ ಒಂಚೂರು ಉದ್ದಿನ ಬೇಳೆ ಹಾಕೋನಿ. ಬೇಕಂದ್ರೆ ಕಡ್ಲಿ ಬೇಳೆನೂ ಹಾಕೋಬೋದು, ಕಡ್ಲಿ ಬೇಳೆನೂ ಹಾಕಿ ಮಾಡ್ತಾರೆ. ನಾವು ಉದ್ದಿನ ಬೇಳೆ ಅಷ್ಟು ನಂಗೆ ಚಲೋ ಅನಿಸ್ತೈತಿ. ಸೊ ನಾವು ಉದ್ದಿನ ಬೇಳೆ ಅಷ್ಟು ಹಾಕ್ಯಾನು. ಸ್ವಲ್ಪ ಲಾಸ್ಟ್ ಕೊರಿಯಂಡರ್ ಹಾಕಿದ್ರಲ್ಲ ಇನ್ನೂ ಚಲೋ ಟೇಸ್ಟ್ ಬರ್ತೈತಿ ಮತ್ತು ನೋಡೋಕ್ಕೂ ಚಂದ ಕಾಣಿಸ್ತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.